ವೆರಿ ಕ್ವಿಕ್ ಟಾಕ್ SSLC ಎಕ್ಸಾಮ್ ಬಗ್ಗೆ. ನಿರ್ಧರಿಸಿದ ದಿನಕ್ಕಿಂತ ಒಂದು ದಿನ ಮುಂಚೆನೇ SSLC ರಿಸಲ್ಟ್ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಹಾಗಾಗಿ ನಾಳೆ ಬೆಳಗ್ಗೆ 12 ಗಂಟೆಗೆ SSLC ರಿಸಲ್ಟ್ ಹೊರಗೆ ಬರುತ್ತೆ. ಈ SSLC ಮಕ್ಕಳು ಯಾರ್ಯಾರು ನಿಮ್ಮ ಮನೇಲಿ ಇದ್ದಾರೋ ಎಲ್ಲರ ಮನೆಯಲ್ಲೂ ಈಗಾಗಲೇ ಟೆನ್ಷನ್ ಶುರು ಆಗಿರುತ್ತೆ. ಆದರೆ ಪ್ಲೀಸ್ ರಿಲ್ಯಾಕ್ಸ್, ನೀವು ರಿಲ್ಯಾಕ್ಸ್ ಆಗಿ ನಿಮ್ಮ ಮಕ್ಕಳಿಗೂ ಪ್ಲೀಸ್ ರಿಲ್ಯಾಕ್ಸ್ ಅಂತ ಹೇಳಿ. ಹದಿಹರಿಯದ ವಯಸ್ಸು, ಟೆನ್ಷನ್ ಅವ್ರಿಗೆ ಆಲ್ರೆಡಿ ಇರುತ್ತೆ. ನೀವು ಕೂಡ ಪ್ರೆಷರೈಸ್ ಮಾಡಿದ್ರೆ ಅವರಿಗೆ ಆ ಟೆನ್ಷನ್ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಪಕ್ಕದ ಮನೆ ಹುಡುಗ ತಗೊಳ್ಳೋ ರಿಸಲ್ಟ್ಗಿಂತ ನಿನ್ನ ರಿಸಲ್ಟ್ ಬೆಟರ್ ಆಗಿರಬೇಕು. ನಮ್ಮ ಸಂಬಂಧಿಕರ ಮನೆ ಹುಡುಗಿ ತಗೊಳ್ಳೋದಕ್ಕಿಂತ ರಿಸಲ್ಟ್ ಬೆಟರ್ ನಿನ್ನ ರಿಸಲ್ಟ್ ಆಗಿರಬೇಕು. ಅಥವಾ 95ಕ್ಕಿಂತ ಕಡಿಮೆ ಏನಾದರೂ ಪರ್ಸೆಂಟೇಜ್ ಬಂದರೆ ಅದು ರಿಸಲ್ಟೇ ಅಲ್ಲ. ಇಂಥದ್ದೆಲ್ಲ ಕೆಲವು ಪೋಷಕರು ಮಾಡ್ತಾರೆ. ಇದರಿಂದ ಮಕ್ಕಳಿಗೆ ತಡ್ಕೊಳಕ್ಕಾಗದೇ ಇರೋ ಅಷ್ಟು ಸ್ಟ್ರೆಸ್ ಆಗುತ್ತೆ. ಕೆಲವೊಂದು ಕೆಟ್ಟ ನಿರ್ಧಾರಗಳನ್ನು ಈ ಹಿಂದೆ ಮಕ್ಕಳು ತಗೊಂಡಿದ್ದಾರೆ. ನಿಮಗೆ ಗೊತ್ತಿದೆ ಏನಾಗಿದೆ ಅಂತ. ದಯವಿಟ್ಟು ಅಂಥ ಪ್ರೆಷರ್ಗೆ ನಿಮ್ಮ ಮಕ್ಕಳನ್ನ ತಳ್ಳೋದಕ್ಕೆ ಹೋಗಬೇಡಿ. ಒಂದು SSLC ಎಕ್ಸಾಮೇ ಜೀವನದ ಅಂತಿಮ ಗುರಿ ಅಲ್ಲ ಅನ್ನೋದು ನಿಮಗೂ ಗೊತ್ತಿದೆ. ಅದನ್ನು ನಿಮ್ಮ ಮಕ್ಕಳಿಗೂ ತಿಳಿ ಹೇಳಿ. ಅವ್ರಿಗೆ ಹೇಳಬೇಕಾಗಿರೋದು ಒಂದೇ ಮಾತು, ವಾಟ್ ಎವರ್ ದ ರಿಸಲ್ಟ್ ಈಸ್, ನಾನು ನಿನ್ನ ಜೊತೆ ಇದ್ದೀನಿ, ನಿನ್ನ ಆಯ್ಕೆ ಜೊತೆ ಇದ್ದೀನಿ ಅನ್ನೋ ಒಂದು ಭರವಸೆ, ಒಂದೇ ಒಂದು ಪ್ರೀತಿಯ ಮಾತು ಮಕ್ಕಳಿಗೆ ಅವಶ್ಯಕತೆ ಇದೆ. ದಯವಿಟ್ಟು ಪ್ರೆಷರೈಸ್ ಮಾಡಬೇಡಿ. ಆದರೆ ಇವತ್ತು ರಾತ್ರಿ ಊಟ ಆದಮೇಲೆ ಒಂದು ಐಸ್ ಕ್ರೀಮು, ಒಂದು ಚಾಕ್ಲೇಟೋ ತಿಂತ ಮಕ್ಕಳ ಜೊತೆ ರಿಲ್ಯಾಕ್ಸ್ ಆಗಿ ಅವರನ್ನು ರಿಲ್ಯಾಕ್ಸ್ ಮಾಡಿ ನಾಳೆ ರಿಸಲ್ಟ್ಗೆ ಅವರನ್ನು ಪ್ರಿಪೇರ್ ಮಾಡಿ. ಇನ್ನು SSLC ವಿದ್ಯಾರ್ಥಿಗಳಿಗೆ ಆಲ್ ದ ವೆರಿ ಬೆಸ್ಟ್.